ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿಲಿ ಮಶ್ರೂಮಿಂದ ಒಂದು ಈ ಥರ ಡ್ರೈ ಆಗಿ ಮಾಡ್ಕೊಳ್ಳೋಣ ಬನ್ನಿ. ರೆಸಿಪಿ ನೋಡಿ, ಮೊದಲಿಗೆ ಒಂದು ಕಡಾಯಿಗೆ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನು ಮಶ್ರೂಮ್ನ ಈ ಥರ ಒಂದು 4 ನಿಮಿಷ 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಅದರಲ್ಲಿ ನೀರಿನ ಅಂಶ ಇರುತ್ತೆ, ನೀರಿನ ಅಂಶ ಎಲ್ಲ ಹೋಗಬೇಕಾಗುತ್ತೆ. ಒಂದು 6ರಿಂದ 7 ನಿಮಿಷ ಫ್ರೈ ಮಾಡೋಕ್ಕೆ ಬಿಟ್ಬಿಡೋಣ ಫ್ರೆಂಡ್ಸ್. ಈ ಥರ ಒಮ್ಮೆ ಮಾಡ್ಕೊಳ್ಳಿ ನೀವು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಚಳಿ ಗಾಳಿ ಮಳೆ ತುಂಬ ಅಂದರೆ ತುಂಬ ಬಾಯೆಲ್ಲ ಚೆನ್ನಾಗಾಗುತ್ತೆ. ಪೆಪ್ಪರ್ ಅಕ್ಕಿ ಮಾಡೋದಿದ್ದು ಅಂದರೆ ಕಾಳು ಮೆಣಸಿನ ಪುಡಿ ಹಾಕಿ ಮಾಡ್ಕೊಳ್ಳೋಣ. ಈರುಳ್ಳಿ ಹಾಕ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಒಂದು 4 ಈರುಳ್ಳಿ ಫ್ರೆಂಡ್ಸ್. ಇದು ಕೆಂಪಾಗಬೇಕು, ಬ್ರೌನ್ ಆಗಬೇಕು. ಬ್ರೌನ್ ಆಗೋವರೆಗೂ ಇದು ಮಾಡ್ಕೊಳ್ಳಿ. ನೋಡಿ, ಹಸಿ ಕರ್ಬೇವಿನ ಸೊಪ್ಪಿದು, ಹಸಿ ಕರ್ಬೇವಿನ ಸೊಪ್ಪು ಫ್ರೆಂಡ್ಸ್. ಇದು ನೋಡಿ, ಸೀಳಿರೋ ಮೆಣಸಿನ್ಕಾಯಿ ಒಂದು 4 ಹಾಕ್ತಾಯಿದ್ದೀನಿ ನಾನು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಬಾಯೆಲ್ಲ ಚೆನ್ನಾಗಾಯಿತು, ಅಂದರೆ ತುಂಬ ರುಚಿಕರವಾಗಿತ್ತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೆಂಡ್ಸ್. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಇನ್ನೂ ಕೆಂಪಾಗೋವರೆಗೂ 4-5 ನಿಮಿಷ ಚೆನ್ನಾಗಿ ಬಾಡಿಸೋಣ. ಅರಿಶಿನ ಹಾಕ್ಕೊಳ್ಳೋಣ. ಚೆನ್ನಾಗಿತ್ತು. ಒಮ್ಮೆ ಟ್ರೈ ಮಾಡಿ ಇದನ್ನು ನೋಡಿ. ಅರಿಶಿನ ಹಾಕ್ಕೊತಾ ಇದ್ದೀನಿ. ರಸ ಅನ್ನದ ಜೊತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಬಾಯಿ ಕೆಟ್ಟೋದಾಗ, ಜ್ವರ ಬಂದಾಗ ಎಲ್ಲರಿಗೂ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಇದನ್ನು. ಮಶ್ರೂಮ್ ಪೆಪ್ಪರ್ ಡ್ರೈ ಫ್ರೆಂಡ್ಸ್. ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಇದನ್ನು. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಕಾಳು ಮೆಣಸಿನ ಪುಡಿನೇ ಇದಕ್ಕೆ ಮೇಯ್ನಾಗಿ ಹಾಕಬೇಕಾಗಿರೋದು. ಕಾಳು ಮೆಣಸಿನ ಪುಡಿ ಜಾಸ್ತಿ ಹಾಕಬೇಕಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಧನಿಯಾ ಪೌಡ್ರ್ ಹಾಕೊಂಡ್ಬಿಡೋಣ. ಖಾರದ ಪುಡಿ ಬೇಕಾಗಲ್ಲ, ಯಾಕಂದರೆ ನಾನು ಹಸಿಮೆಣ್ಸಿನ್ಕಾಯಿ ಕಾಳು ಮೆಣಸಿನ ಪುಡಿ ಖಾರಕ್ಕೆ ಹಾಕಿದ್ದೀನಿ. ನೋಡಿ, ಹುರ್ಕೊಂಡಿರೋ ಮಶ್ರೂಮ್ ಹಾಕ್ತಾಯಿದ್ದೀನಿ. ನೀರೆಲ್ಲ ಡ್ರೈ ಆಗಿದೆ. ಇದು ಈಗ ಒಂದು 4-5 ನಿಮಿಷ ಚೆನ್ನಾಗಿ ಇದರಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ, ಬಿಡ್ದಂಗೆ, ಕೈ ಬಿಡ್ದಂಗೆ. ತುಂಬ ಅಂದರೆ ತುಂಬ ರುಚಿಕರವಾಗಿ ಬಂದಿತ್ತು ಫ್ರೆಂಡ್ಸ್. ಇದನ್ನು ಒಮ್ಮೆ ಟ್ರೈ ಮಾಡಿ. ಯಾರ್ಯಾರಿಗೆ ಮಶ್ರೂಮ್ ಇಷ್ಟ ಆಗಲ್ವೋ ಅವ್ರಿಗೆಲ್ಲ ಇಷ್ಟ ಆಗುತ್ತಿದ್ದು. ಒಮ್ಮೆ ಮಾಡಿಕೊಡ್ರಿ, ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ಗೂ ಒಳ್ಳೆಯದು. ನೆಗಡಿ, ಶೀತ, ತಲೆಭಾರ ಆದಾಗೆಲ್ಲ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ರೆಸಿಪಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.